लाथाळीला संसार गेला सेडूर्मीचा मार जनतन धन केले तृणाही समार लाथाळीला संसार केला षडूर्मीचा मार तुका म्हणे आता आम्ही मुक्तीची माथा लाथाळीला संसार केला ಷಡೂರ್ಮಿचा ಮಾರ. ಈ ಅಭಂಗದ ಮೂಲ ಚರಣದಲ್ಲಿ ತುಕೋಬರವರು ಮೂರು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಆದರೆ ಮೂರು ಸಿದ್ಧಾಂತದ ಐಕ್ಯ ಭಾವನೆ ಏನಂತಂದ್ರೆ ಅಮೀಜ್ ಹಾಗೂ ಒಳಿಬರು. ತುಕೋಬರಾಯರು ಎರಡನೇ ಚರಣದಲ್ಲಿ ಲಾಥಾಳಿಲ ಸಂಸಾರ ಸ್ವಲ್ಪಲ್ಲಿ ಸವಿಸ್ತಾರವಾಗಿ ಪ್ರತಿಯೊಂದು ಚರಣದ ಒಂದು 5 ನಿಮಿಷದಲ್ಲಿ ನಾವು ಅಧ್ಯಯನ ಮಾಡೋದು. ಜಗದ್ಗುರು ತುಕೋಬರಾಯರು ಈ ಸಂಸಾರವನ್ನ ತಿರಸ್ಕಾರ ಮಾಡಬೇಕಾದ್ರೆ, ಈ ಸಂಸಾರದಲ್ಲಿ ತುಕೋಬರಾಯರಿಗೆ ವಿರಕ್ತಿ ಅವಸ್ಥೆ ಬರಬೇಕಾದ್ರೆ ತುಕೋಬರಾಯರಿಗೆ ಏನಾಯಿತು? ಯಾಕಂದ್ರೆ ವಾಸ್ತವಿಕವಾಗಿ ತುಕೋಬರಾಯರು ಸರ್ವಸಾಮಾನ್ಯರಲ್ಲ, ಇವರು ಪ್ರಾಪಂಚಿಕರೇ. ಒಬ್ಬ ಪ್ರಾಪಂಚಿಕ ಮನುಷ್ಯನಿಗೆ ಸರ್ವಸಾಮಾನ್ಯರೇ ತುಕೋಬರಾಯರು. ಒಂದು ಚರಿತ್ರೆ ಹೇಳ್ತದೆ ಮೈಪತಿಗೂ ಏನಂತಂದ್ರೆ, ಜಗದ್ಗುರು ತುಕೋಬರಾಯರು ಪಾರಮಾರ್ಥ ಅಂದ್ರೆ ಪರಮಾತ್ಮನ ಸೇವೆಯನ್ನು ಅಷ್ಟೇ ಮಾಡಿದವರಲ್ಲ, ಯಥಾಸಾಂಗ ಪ್ರಪಂಚವನ್ನು ಮಾಡಿದವರು, ಸಂಸಾರವನ್ನು ಮಾಡಿದವರು. 13ನೇ ವೈಶಕ್ಯ ಜಗದ್ಗುರು ತುಕಾರಾಮ್ ಮಹಾರಾಜರಿಗೆ ಪ್ರಪಂಚದ ಭಾರ ಬಂದರೂ ಕೂಡ ಕಾಲಾಂತರದಿಂದ ದುಷ್ಕಾಳ ಬಿದ್ದು, ನಿಮಗೆ ಎಲ್ಲರೂ ಚರಿತ್ರೆ ಜ್ಞಾತದ ಕೇಳಿದ್ದೀರಿ. ಆ ದುಷ್ಕಾಳ ಪ್ರಸಂಗದಲ್ಲಿ ತುಕೋಬರಾಯರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತು ಐಶ್ವರ್ಯವನ್ನ ದಾನ ಮಾಡಿ, ತುಕೋಬರಾಯರ ತಂದೆ ತಾಯಿ ತೀರು ಹೋಗಿದ್ದಾರೆ, ಅನ್ನ ಮನೆ ಬಿಟ್ಟು ಹೋಗಿದ್ದಾನೆ. ತುಕಾರಾಮ್ ಮಹಾರಾಜರಿಗೆ ಒಬ್ಬ ಮಗಳಿದ್ರು. ಆ ತಾಯಿ ಹೆಸರೇನು? ಭಾಗೀರಥಿ. ಭಾಗೀರಥಿ ಇವತ್ತಿನ ದಿವಸ ಜಗದ್ಗುರು ತುಕೋಬರಾಯರು ಪುನಃ ಬಂದಿದ್ದಾರೆ, ಹೌದಲ್ವೇ? ಪಂಚಮಿ ಫಾಲ್ಗುನ್ ಪಂಚಮಿಯ ದಿವಸ ತುಕಾರಾಮ್ ಮಹಾರಾಜರು ಪುನಃ ವೈಕುಂಠವನ್ನ ಬಿಟ್ಟು ಇಹಲೋಕದಲ್ಲಿ ಬಂದಿದ್ರು. ಯಾಕೆ ಬಂದ್ರು? ಜಗದ್ಗುರು ತುಕೋಬರಾಯರು ಯಾವಾಗ ಪ್ರಯಾಣ ಕಾಲ ಆಯಿತು ಅವಾಗ ಭಾಗೀರಥಿ ಇರಲಿಲ್ಲ. ಮೊನ್ನೆ ಜಗದ್ಗುರು ತುಕಾರಾಮ್ ಮಹಾರಾಜರ ಬೀಜವನ್ನು ಮಾಡಬೇಕಾದ್ರೆ ಅವರ ಪ್ರಯಾಣ ಕಾಲದ ಅಭಂಗವನ್ನಂತೂ ನೀವು ಅವತ್ತಿನ ಕೀರ್ತನ ಚಿಂತನೆ ಮಾಡಿರಬಹುದು. ಆದರೆ ಅವತ್ತಿನಿಂದ ಇವತ್ತಿವರೆಗೂ ಆ ತಾಯಿ ಅಂದ್ರೆ ಭಾಗೀರಥಿ ತುಕಾರಾಮ್ ಮಹಾರಾಜರ ಮಗಳು. ಆ ತುಕಾರಾಮ್ ಮಹಾರಾಜರ ಪ್ರಯಾಣ ಕಾಲದಲ್ಲಿ ಇರಲಿಲ್ಲ, ನೀವು ಚರಿತ್ರೆ ಕೇಳ್ತೀರಿ. ಆದರೆ ಸತತ ತುಕಾರಾಮ್ ಮಹಾರಾಜರ ಚಿಂತನೆಯನ್ನ ಮಾಡ್ತಾ, ತುಕಾರಾಮ್ ಮಹಾರಾಜರ ಅನುಷ್ಠಾನವನ್ನು ಮಾಡಿದ್ರೆ, ತುಕಾರಾಮ್ ಮಹಾರಾಜರ ಧ್ಯಾನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಳು, ಚಿಂತನೆಯನ್ನ ಮಾಡ್ಲಿಕ್ಕೆ ಜಪವನ್ನ ಪ್ರಾರಂಭ ಮಾಡಿದಳು. ಏನಂತಂದ್ರೆ, ಯಾವ ಪ್ರಸಂಗದಲ್ಲಿ ನನ್ನ ತಂದೆ ಅಂದ್ರೆ ಜಗದ್ಗುರು ತುಕಾರಾಮ್ ಮಹಾರಾಜರು ನನಗೆ ಜನ್ಮವನ್ನು ಕೊಟ್ಟರು, ಆದ್ರೆ ತುಕೋಬರಾಯರು ಪ್ರಯಾಣ ಕಾಲದಲ್ಲಿ ನನಗೆ ಹೇಳಲಿಲ್ಲ, ನನಗೆ ಗುರುತಾಗಲಿಲ್ಲ. ನಾನು ತುಕಾರಾಮ್ ಮಹಾರಾಜರಂದ್ರೆ ನನ್ನ ತಂದೆ ನನ್ನ ನೋಡಬೇಕಂತಕ್ಕಂಥ ವಿಷಯದಿಂದ, ಅಜ್ಜಿ ತಂದೆ ಸಾಯಬೇಕಾದ್ರೆ ಮಗಳು ಹತ್ರ ಇಲ್ಲ, ಆದ್ರೆ ಯಾವಾಗ ತಂದೆ ತೀರಿ ಹೋದ್ರು ಆ ಪ್ರಸಂಗಕ್ಕಾಗಿ ತುಕಾರಾಮ್ ಮಹಾರಾಜರ ಜಪವನ್ನ ಮಾಡ್ತಾ, ಎಲ್ಲಿವರೆಗೂ? ನೀವು ಎಷ್ಟು ದಿನ ಆಳ್ತೀರಿ? 1 ದಿನನೋ 4 ದಿನನೋ 8 ದಿನನೋ? ಆ ಕಡೆ ಹಚ್ಚಿ ಬಂತಂದ್ರೆ ಮನೆಯಾಗ ಬಂತು ಹೋಳಿಗೆ ಜಡದ ನಮ್ಮ ಕೆಲಸ. ಅನ್ನ ನೀರ ಇಲ್ಲದೆ 4 ದಿವಸ ಪರ್ಯಂತ 5 ದಿವಸ ಪರ್ಯಂತ ಅನ್ನ ನೀರ ಒಂದು ಕಿಂಚಿತ್ ಕೂಡ ಅನ್ನವನ್ನ ಸ್ವೀಕಾರ ಮಾಡದೆ ಆ ತಾಯಿ ಭಾಗೀರಥಿ ಹೆಣ್ಣು ಮಗಳು ಜಪವನ್ನ ಮಾಡ್ತಾ ಕುಂತಾಗ ತುಕಾರಾಮ್ ಮಹಾರಾಜರು ಪುನಃ ವೈಕುಂಠವನ್ನ ಬಿಟ್ಟು ಈ ಪಂಚಮಿಯ ದಿವಸ ಆ ತಮ್ಮ ಮಗಳಿನ ಸಲುವಾಗಿ ಪುನಃ ಈ ಭೂಲೋಕಕ್ಕೆ ಬಂದರು. ಆ ತಾಯಿ ಹೇಳಿದ್ರೆ, ಅಮ್ಮ ಏನು ನಿನಗೇನು ಅಪೇಕ್ಷೆ ಅದ? ಏನೂ ಇಲ್ಲ, ನನಗೆ ಹೇಳದೆ ನೀವು ಹೋಗಿದ್ರಲ್ಲ, ನಿಮ್ಮ ದರ್ಶನ ನನಗಾಗಬೇಕು. ಮಗಳ ಕೇಳ್ತಾ ಇದ್ದಾಳೆ. ಯಾಕ್ರಿ ನಮ್ಮ ಹೆಣ್ಮಕ್ಳು ಏನು ಕೇಳ್ತಾವ ಮನೆಯನ್ನು? ನೋಡ್ರಿ, ನಾವು ಕಿಮಾನ ಒಂದು 4-5 ತೊಲಿ ಬಂಗಾರ ಹಾಕಂದ್ರೆ ಅವ್ರು ಸೈನ ಮಾಡಂಗಿಲ್ಲ. ಬಂದ ಅಪ್ಪ ಸತ್ತಂದ್ರೆ ಸಾಕು, ಅವ್ರ ಸೈನ ಹಿಡ್ಕೊಂಡು ಗೊತ್ತಿರ್ತಾರೆ. ಬಂದವ್ರ ಮನೆಗೆ ತಮ್ಮಗಳು ಅನ್ನಗಳು ಮನೆಗೆ ಬಂದವರು
ಯಾಕಂದ್ರೆ ನೀವು ಅನ್ಬೋದು ತುಕಾರಾಮ್ ಮಹಾರಾಜರು ಸತ್ತವ್ರು ಹೆಂಗ ಬಂದ್ರಿ ಅಂತ ಹೇಳಿ. ಈ ತುಜಾತು ಆಮಿ ದೇವಾಚೆ ನಾವು ಬರಬೇಕಾದ್ರೆ ಯಾರಿಗೆ ಹೇಳ್ಬೇಕಾಗಿಲ್ಲ, ಹೋಗ್ಬೇಕಾದ್ರೂ ಯಾರಿಗೆ ಹೇಳ್ಬೇಕಾಗಿಲ್ಲ. ನಾವು ನಮ್ ಹಂಗಲ್ಲ, ಬರ್ಬೇಕಾದ್ರೂ ಯಾವಾಗ ಬರ್ತೀವಿ ಗೊತ್ತಿಲ್ಲ, ಹೋಗ್ಬೇಕಾದ್ರೂ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಗಾಸ ಗಿಳಿ ಸತ್ತ ನಾಯಿ ಹಾಕಿ ಏನ್ರಿ ಕಟ್ಟಿ ಕೂತಿದೀವಿ. ಅವ್ರು ಚಲೋತಂಗಿ ನಾವು ಚಲೋತಂಗಿ ಅಗದಿ ಇದ್ದೀವಿ. ಅವ್ರು ಆ ಕಡೆ ಹೋದ್ರು ನಾವ್ ಈ ಕಡೆ ಬಂದೀವಿ. ಆ ಕಡೆ ಹೋದವ್ರ ಸುದ್ದಿನ ಬತ್ರಿ ನಮ್ಮ. ಆದ್ರ ತುಕಾರಾಮ್ ಮಹಾರಾಜರು ಪ್ರಯಾಣ ಕಾಳಿದೇವ ವಿಮಾನ ಪಾಠವಿಲೆ ಕಳಿಚ ಕಾಳ ಮಾಚಿ ಅದ್ಭುತವರ್ಧವಿಲೆ ಮಾನವ ದೇಹ घेऊनी ನಿಜಧಾಮ ಗೇಲೆ ನಿಳಾಮನೆ ಸಕಲ ಸಂತೋಷವಿಲೆ. ಹೌದಲ್ಲ? ಅದಕ್ಕಾಗಿ ಈ ಶಕ್ತಿ ಎಲ್ಲಿಂದ ಬಂತು? ಅಮೀಝಾಲು ಎಲ್ಲಿಂದ? ಬಳಿಯಾಚೆ ಅಂಕಿತ್. ಹಗಲು ರಾತ್ರಿ ತುಕೋಬ್ಬರ ರೋಮದಿಂದ ಪರಮಾತ್ಮನ ಚಿಂತನೆ ಆಗ್ತಾ ಇತ್ತಲ್ಲ, ಪರಮಾತ್ಮನ ಧ್ಯಾನ ಆಗ್ತಾ ಇತ್ತಲ್ಲ, ಅಖಂಡ ಪರಮಾತ್ಮನ ಚಿಂತನೆ ಇರತಕ್ಕಂತ ಜಗದ್ಗುರು ತುಕೋಬ್ಬರಾಯರಿಗೆ ಈ ಅವಸ್ಥಾ ಪ್ರಾಪ್ತ ಆಯಿತು. ಅದಕ್ಕೆ ತುಕೋಬ್ಬರಾಯರು ಹೇಳ್ತಾ ಇದ್ದಾರೆ, ಈ ಅವಸ್ಥಾ ನಾವು ಯಾವಾಗ ಬಳಿವಂತರಾದಿವಲ್ಲ ಅವಾಗ ಏನ್ ಮಾಡಿದ್ದೀವಿ? ಲಾಥಾಲಿಲ ಸಂಸಾರ, ಆ ಸಂಸಾರವನ್ನ ತ್ಯಾಗ ಮಾಡಿಬಿಟ್ಟಿವಿ. ಯಾಕಂದ್ರೆ ಸಂಸಾರ ಚಾತ ಪೇತ ಪದ್ಮಿ ದೇವಾ ಕರೀತಾಯ ಸೇವಾ ಕುಟುಂಬ मनवुनी तुझे आठविले पाय. मनवुनी तुझे म्हणून झालो ಬಳಿವಂತ. ಯಾಕಂತಂದ್ರೆ ಸಂಸಾರದಲ್ಲಿ ತ್ರಸ್ತರಾಗಿ ಹಗಲು ರಾತ್ರಿ ದುಡಿದು ನಮಗೇನು ಪ್ರಾಪ್ತ ಆಗ್ಲಿಲ್ಲಲ್ಲ. ನಮಗೆ ಬಲವತ್ತಾದ ಶಕ್ತಿ ಬಂತು, ಪಾರಮಾರ್ಥವನ್ನ ಮಾಡಿ ಅವಾಗ ನಾವೇನ್ ಮಾಡಿರ್ತೀವಿ? ಆ ಸಂಸಾರವನ್ನ ಲಾಥಾಳಿಲ ಸಂಸಾರವನ್ನ ತ್ಯಾಗ ಮಾಡಿ ತುಕೋಬ್ಬರಾಯರು ಭಂಡಾರಿ ಕೊಂಚಂದ್ರ ಗುಡ್ಡಕ್ಕೆ ಹೋಗಿ ತುಕೋಬ್ಬರಾಯರು ಆ ಪರಮಾತ್ಮನ ತುಕಾಮನೆಯಮ ಬ್ರಹ್ಮಿ ಬ್ರಹ್ಮರಸ ಶಿವಸುಧ ಈ ಲೌಕಿಕವನ್ನ ಕೂಡ ತ್ಯಾಗ ಮಾಡಿದ್ರು ತುಕೋಬ್ಬರಾಯರು. 3ನೇ ಚರಣದಲ್ಲಿ ಹೇಳ್ತಾ ಇದ್ದಾರೆ, ಸಂಸಾರ ಅಂತೂ ತ್ಯಾಗ ಮಾಡಿಬಿಟ್ರು. ಯಾಕಂದ್ರೆ ಸಂಸಾರ ಕೇಲ ದಾನ ದಿಕ್ಕ ದಿವಾಳಿ ಅಂತ ಹೇಳ್ತಾ ಇದ್ದಾರೆ. ಬರೇ ಧಾಲಿ ದೇವಾ ನಿಗಾಲಿ ದಿವಾಳಿ ಬರೆಯ ದುಷ್ಕಾಳಿ ಪಿಡಾಗೇಲಿ ಎಲ್ಲ ಸರ್ವನಾಶ ಆಗಿ ಸಂಸಾರ ತ್ಯಾಗ ಮಾಡಿ. ಸಂಸಾರ ತ್ಯಾಗ ಅಂದ್ರೆ ಹೇಗೆ? ಅದರ ಉಪಭೋಗ ತೆಗೆದುಕೊಂಡು ತ್ಯಾಗ ಮಾಡಿದ್ರು, ಸುಮ್ಮನೆ ತ್ಯಾಗ ಮಾಡಲಿಲ್ಲ. ನಾವು ಹಂಗಲ್ರಿ. ಬಹಳ ಆದ್ರ ಸ್ವಲ್ಪ ಕೀರ್ತನೆ ಕೇಳಿ ಒಂದು ತಾಸು ನಮ್ಮ ಮೇಯಾಗ ವೈರಾಗಿ ಬಂದಿರ್ತೈತೆ ಅಷ್ಟೇ. ಮತ್ತು 10 ಹೊಂಟ್ಲಾಕ ನಡ್ರಿ ನಾವು ಯಾರಾದ್ರೂ ನೋಡೇ ಬಿಟ್ಟು ಎಲ್ಲರೂ ಕೂಡ ಹಾಕಿ ಬಿಡ್ತೀವಿ. ನಡ್ರಿ ನಮಗೆ ಹಿಂಗಂದ್ರೆ ಅವೇನು ದೊಡ್ಡಿದ್ದು. ಸ್ಮಶಾನದಾಗಿದ್ದಾಗ ಒಂದ್ ಸ್ವಲ್ಪ ನಮಗೆ ವೈರಾಗಿ ಬಂದಿರ್ತೈತಿ. ಮತ್ತೆ ಸತ್ತು ಒಂದ್ 2 ದಿವಸ ಆದ್ರೆ ಅವೇ ಏನ್ ಮಾಡ್ಯಾವ ಮರ ಎಂತ ರಗಟ್ಟು ನೋಡಿ ಯಾಕೆ ಮುಗಿತದ ವೈರಾಗಿ ಅಲ್ಲೇ ಹೋದು. ಪ್ರಸೂತಿ ವೈರಾಗಿ ಅಂತೇಳಿ ಸ್ಮಶಾನ ಪುರಾಣ ಪ್ರಸೂತಿ. ಯಾಕ್ರಿ? ಯಾಕಂತಂದ್ರೆ ಸರ್ವಸಾಮಾನ್ಯರ ತರ ಸಂತ ಮಹಾತ್ಮರ. ಅದಕ್ಕಾಗಿ ತುಕೋಬ್ಬರಾಯರು ಹೇಳ್ತಾ ಇದ್ರಿ, ಈ ಸಂಸಾರದಲ್ಲಿ ತ್ರಸ್ತರಾಗಿ ಆ ಸಂಸಾರವನ್ನ ಕೇಲಾ ಷಠೋರ್ಮಿಚ ಮಾರ ಲಾಥಾಳಿಲ ಸಂಸಾರ, ಆ ಸಂಸಾರವನ್ನ ತ್ಯಾಗ ಮಾಡಿದಾರಷ್ಟೇ ಅಲ್ಲ, ತಮ್ಮಲ್ಲಿರ್ತಕ್ಕಂಥ ಷಡ್ ವೈರಿಗಳನ್ನ ನಾಶ ಮಾಡಿ ಮಾರೂನ್ ಪಳವರಿ ಅಂದ್ರೆ ಹೊಡೆದು ಓಡಿಸ್ಬಿಟ್ಟಿವಿ ಅಂತಾರ ಅವ್ರು. ಬರೀ ಹಂಗ ಓಡಿಸಿಲ್ಲ, ಅವು ಶಿಸ್ತು ಹೊಡೆದು ಓಡಿಸೋದಂದ್ರೆ ಹೆಂಗ್ರಿ? ಅವು ಯಾವುದೇ ವಿಕಾರಗಳು ನಮ್ಮ ಹತ್ರ ಬಂದ್ರು ಕೂಡ ಅದನ್ನ ಸ್ವೀಕಾರ ಮಾಡಲಿಲ್ಲ. ನಮ್ಮೂ ಹಂಗಲ್ರಿ. ಈಗ ನಾ ಯಾವ ವಿಷಯಕ್ಕೂ ಕೈ ಹಾಕೋದಿಲ್ಲ. 9:30 ಆಗಿ ಹೋಗಿದೆ, ಇನ್ನೂ ಆರತಿಯಾಗಿ ಮುಗಿಬೇಕಾದ್ರೆ 10 ಆಗ್ತದೆ ನಾವು. ಯಾಕಂತಂದ್ರೆ ಷಡ್ ವೈರಿಯನ್ನು ನಾವು ತ್ಯಾಗ ಮಾಡ್ತಾ ಇರಬೇಕಾದ್ರೆ, ಅವರನ್ನ ನಾಶ ಮಾಡ್ತಾ ಇರಬೇಕಾದ್ರೆ ತುಕೋಬ್ಬರಾಯರು ಹೇಳ್ತಾ ಇದ್ದಾರೆ, ನಾವು ಏನು ಮಾಡಲಿಲ್ಲ. ನಾವು ಅವರನ್ನ ನಾಶ ಮಾಡ್ಲಿಕ್ಕೆ ಹೋಗಿಲ್ಲ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ನೋಡಿ, ಮನುಷ್ಯ ಜ್ಞಾನಿ ಆಗ್ಲಿಕ್ಕೆ ವಿಚಾರ ಮಾಡಬಾರ್ದಂತ. ಲಕ್ಷ್ಯ ಕೊಟ್ಟು ಕೇಳಿ, ಜ್ಞಾನಿ ಆಗ್ಬೇಕಂತ ವಿಚಾರ ಮಾಡಬಾರ್ದು. ಯಾವ ಕಾಲಕ್ಕೂ ವಿಚಾರ ಮಾಡಬಾರ್ದು, ಅವನು ಜ್ಞಾನಿ ಆಗೋದೂ ಇಲ್ಲ. ಲಕ್ಷ್ಯ ಕೊಟ್ಟು ಕೇಳಿ, ನಾನು ಜ್ಞಾನಿ ಆಗ್ಬೇಕು, ನಾನು ಮಹಾ ಅಭ್ಯಾಸವಂತನಾಗಬೇಕು, ಜ್ಞಾನಿ ಆಗ್ಬೇಕಂತೇಳಿ ಯಾರು ವಿಚಾರ ಮಾಡಬಾರ್ದು. ವಿಚಾರ ಮಾಡಿದ್ರು ಆ ಮನುಷ್ಯ ಜ್ಞಾನಿ ಆಗೋದಿಲ್ಲ. ಏನು ಮಾಡಬೇಕಂದ್ರೆ, ನಾನು ನನ್ನಲ್ಲಿರ್ತಕ್ಕಂಥ ಅಜ್ಞಾನ ದೂರ ಮಾಡೋ ವಿಚಾರ ಮಾಡಬೇಕು. ತಮ್ಮಷ್ಟಕ್ಕೆ ತಾನೇ ಜ್ಞಾನದ ಪ್ರಕಾಶ ಆಗ್ತದೆ. ಅಜ್ಞಾನ ನಾಶ ಮಾಡಿದರೆ ಸಾಕು, ಅಜ್ಞಾನ ದೂರ ಮಾಡಿದರೆ ಸಾಕು,
ಜ್ಞಾನದ ಪ್ರಕಾಶವಿದ್ದೇ ಬೀಳುತ್ತದೆ. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ವೈರಿ ಅಂದ್ರೆ ಕೇಲಾ ಷಡೋರ್ಮಿತ ಆ ಷಡ್ ವೈರಿಗಳನ್ನ ನಾಶ ಮಾಡಿದರೆ ಸಾಕು, ನೀವು ಬಲಿವಂತರಾಗಿ ಬಿಡ್ತೀರಿ. ಪ್ರಬಲ್ಯವಾದ ಶಕ್ತಿ ನಿಮ್ಮಲ್ಲಿ ಬಂದ ಬರ್ತದ. ನಾವು ವೈರಿಗಳನ್ನ ಕಟ್ಕೊಂಡ ದುಶ್ಮನ ಕಾಯ ಅಂದ್ರೆ ಬಗಲ್ ಮೇಲೆ ಅಂತ ನಾವು ಯಾವಾಗ ಜಯ ಸಿಗ್ತದ? ನಾವು ಯಾಕಾದ್ರೂ ಜಯ ಸಿಗೋದಿಲ್ಲ. ಅದಕ್ಕೆ ತಗೋಬರ ಹೇಳ್ತಾ ಇದ್ರಿ, ಮೊದಲ ಷಡೋರ್ಮಿಗಳನ್ನ ಅಂದ್ರೆ ಎಲ್ಲಾ ವಿಕಾರಗಳನ್ನ ನಷ್ಟ ಮಾಡಿ ಪಾರಮಾರ್ಥ ಮಾಡಿದ್ರೆ ನಿಮಗೆ ಎಷ್ಟು ಸಿಗ್ತದ ಅಂತಕ್ಕಂಥ ಸಂದೇಶ. ಇನ್ನು ಕೊನೆಯದಾಗಿ ತಗೋಬರ ಹೇಳ್ತಾ ಇದ್ದಾರೆ, ತುಕಾಮನೆಯಾದ ಆ ಮುಕ್ತಿಗಾಗಿ ಅವರೇ ಹೇಳ್ತಾ ಇದ್ರಿ ಮಹಾತ್ಮ ದೇವಾಚಿ ದ್ವಾರಿ ಆ ಮುಕ್ತಿ ಪ್ರಾಪ್ತ ಆಗ್ಬೇಕಾದ್ರೆ ಪರಮಾತ್ಮನ ಸ್ಮರಣೆ ಮಾಡ್ರಿ ಅಂತ ಹೇಳಿದವರು ಅವರೇ. ಆದ್ರೆ ಯಾವ ಮುಕ್ತಿಗಾಗಿ ಪರಮಾತ್ಮನ ಧ್ಯಾನ ಮಾಡ್ಬೇಕಂತ ಹೇಳ್ತಾ ಇದಾರಲ್ಲ, ಅದೇ ಮುಕ್ತಿಯ ತಲೆ ಮೇಲೆ ಕಾಲಿಟ್ಟು ನಾವು ಜೈವನ್ನ ಗಳಿಸಿದ್ದೇವೆ. ನಮಗ್ ಮುಕ್ತಿ ಬೇಡ, ಮುಕ್ತಿ ಬೇಡ, ನಮಗ್ ಮೋಕ್ಷ ಬೇಡ, ಮುಕ್ತಿ ಬೇಡ, ಯಾವುದು ಬೇಡ. ಯಾಕೆ ಬೇಡ? ಅವರ ಆಜ್ಞೆಯಲ್ಲಿ ನಾವಿಲ್ಲ, ನಮ್ಮ ಆಜ್ಞೆಯಲ್ಲಿ ಅವರಿದ್ದಾರೆ. ಕಾಳ ಗುಲಾಮ ಸಲಾಮ ಕರಿ. ಕಾಳ ಅಂದ್ರೆ ಯಾರ್ರಿ? ಅಜ್ಜಿ ಮನ್ಕೋಬೇಡ್ರಿ, ಮುಗಿತು ಇನ್ನೊಂದ್ 2 ನಿಮಿಷ. ಕಾಳ ಅಂದ್ರೆ ಯಾರು? ಯಮ. ಯಮ ಭೇಟಿ ಆಗ್ಯಾನ್ರಿ ಯಾರಿಗೆ? ನಿಮಗೆ ಯಮ ಭೇಟಿ ಆದ್ರೆ ನೀವು ಇಲ್ಲಿ ಕೀರ್ತನಕ್ಕೆ ಬರಂಗಿಲ್ಲ, ನೀವು ಬರಂಗಿಲ್ಲ, ನಾವು ಬರಂಗಿಲ್ಲ. ಯಾರಿಗೆ ಭೇಟಿ ಆಗ್ಯಾನಲ್ಲ ಅವ್ರು ನಮಗೂ ಭೇಟಿ ಆದ್ರೆ ನಾವು ಬರಂಗಿಲ್ಲ. ಯಮನ ಭೇಟಿ ಆದ್ರೆ ಕಡಿ ಭೇಟಿ, ಕೊನೆಯದು. ಹೌದಲ್ಲ? ಯಮನ್ನ ಯಾರು ನೋಡಿಲ್ಲ, ಮತ್ತೆ ಯಮನ್ ನೋಡಿದವ್ರು ಯಾರು ಉಳಿದಿಲ್ಲ. ಒಬ್ಬ ಪ್ರಯತ್ನ ಮಾಡೋದು, ನಮ್ಮ ಮಹಾರಾಜರು ಹೇಳಿದ್ರು, ಒಬ್ಬ ಯಮಗ ಏನಾದ್ರು ಮಾಡಿ ಸ್ವಲ್ಪ ಗೋಲ್ಮಾಲ್ ಮಾಡಿ ಕಳಿಸ್ಬೇಕಂತ ಪ್ರಯತ್ನ ಮಾಡಿದಂತ ಯಮ ಮನೆಗೆ ಬಂದಾಗ ಸೊಮ್ಮ ಹೇಳ್ತಾರಂತ ಹೇಳೋದು ಅಷ್ಟೇ, ವಿಷಯ ಅಂತಲ್ಲ. ಯಮ ಬಂದ, ನಡೀಪ ನೀನು ಟೈಮ್ ಆಯ್ತು ಇಲ್ರಿ, ಮತ್ತೆ ಇನ್ನೊಂದು ಸ್ವಲ್ಪ ನನ್ನ ಕೆಲಸ ಅದಾವ, ವ್ಯವಹಾರ ಅದಾವು, ಕೆಲವೊಬ್ರು ಬಡ್ಡಿ ತಗೋಬೇಕು, ಇನ್ನೊಬ್ರು ವಸೂಲಿ ಮಾಡಬೇಕು, ಸ್ವಲ್ಪ ಒದ್ದಾಗ ರಾಶಿ ಅದಾವು, ಇನ್ನೋ ಮಕ್ಳು ಮದುವೆ ಆಗಬೇಕು, ಸ್ವಲ್ಪ ನೋಡ್ರಲ್ಲ. ಏನಿಲ್ಲ, ಮೊದಲೇ ನಂಬರ್ ನಿಂದ ಐತಿ, ಮೊದಲು ನಿಂದ ಕರ್ಕೊಂಡ ಹೋಗಲಕ್ಕೆ ಬಂದ ನಂಬುತ್ತಾವ ಯಾವ ನೋಡ್ರಿ. ಏನು ಸ್ವಲ್ಪ ಕನ್ಸೆಷನ್ ಏನ್ರಿ ಕೊಡ್ರಿ ಅಂತ, ಸ್ವಲ್ಪ ದಿವಸ ಮುಗಿಸ್ಕೊಂಡು ಬಂದೇ ಬಿಡ್ತಾನೆ. ಹೋಗು ಜಾತ್ರೆ ನಮ್ಮ ಕೈಯಾಗಿದ್ರೆ ಇನ್ನೊಬ್ರು ಮುಂದೆ ಹಾಕಿ ಇಲ್ಲಿ ಉಳಿತಿದ್ದೀವ್ರಿ, ನಾವು ಹೋಗ್ತಿದ್ದಿಲ್ಲ, ಹೋಗೋ ವಿಚಾರನೇ ಇಲ್ಲ. ಯಮ ಅಂದ, ಈಗ ನಿನಗೆ ಉಳಗಾಲಿಲ್ಲ, ನೀನು ಬರೋದೆ. ಅವ್ರಂದ್ರ ಆತ ಬರುತ್ತನು, ಆದ್ರೆ ಏನು ಮಾಡ್ರಿ, ಸ್ವಲ್ಪ ಬಹಳ ದಿವಸಕ್ಕೆ ಬಂದಿರಿ ನೀವು, ಯಾವಾಗ ನಿಮ್ಮನ್ನ ನಾನು ನೋಡಿಲ್ಲ, ಇದೇ ಸಲ ಫಸ್ಟ್ ಮನೆಗೆ ಬಂದಿರಿ, ಪ್ರಥಮತಃ ಮನೆಗೆ ನೀವು ಬಂದಿದ್ರಿ. ಸ್ವಲ್ಪ ಏನಾದರೂ ಸ್ವಲ್ಪ ಹಾಲ ಚಹಾ ಏನು ಬೇಡ, ಸ್ವಲ್ಪ ಹಾಲು ತಗೊಂಡು ಬಂದಂತೆವ. ಇವ್ ಹೋಗಿ ಹಾಲು ತಗೊಂಡು ಬಂದ, ಆ ಹಾಲಿನ ಒಳಗೆ ಒಂದು ನಿದ್ದೆ ಗುಳಿಗೆ ಹಾಕಿದ್ದ. ಹಿಂಗೆ ಹೇಳ್ತಾರೆ, ಹಾಕಿದ್ದೋ ಇಲ್ಲೋ ನಾವು ನೋಡಿಲ್ಲ. ನಿದ್ದೆ ಗುಳಿಗೆ ಹಾಕಿ, ನಿದ್ದೆ ಗುಳಿಗೆ ಏನಂದ್ರೆ ತಮ್ಮ ಕೆಲಸ ತಾವು ಮಾಡೋದೆ. ಹಾಲಿನೊಳಗೆ ನಿದ್ದೆ ಗುಳಿಗೆ ಹಾಕಿ ಏನು ಯಮನಿಗೆ ಕೊಟ್ಟನೋ, ಆ ಯಮ ಕುಡದ, ಟಗಡಗಡ ಅಂತ ಕುಡಿದು ಬಿಟ್ಟ. ಮತ್ತೆ ನಿದ್ದೆ ಪ್ರಭಾವ, ಸ್ವಲ್ಪ ಗುಳಿಗೆ ಪ್ರಭಾವ ಆಯಿತು, ಸ್ವಲ್ಪ ಏಕಾಂತ ನಿದ್ದೆ ಬಂತು, ಮಾಡ್ಕೊಂಡ. ಅಷ್ಟರೊಳಗೆ ಇವನು ವಿಚಾರ ಮಾಡಿದ, ಈಗ ನನಗೆ ಕರೀಲಿಕ್ಕಂತ ಯಮ ಬಂದಿದ್ದಾನೆ, ಇವಂತೂ ನನಗೆ ಬಿಟ್ಟು ಹೋಗಂಗಿಲ್ಲ, ನನ್ನ ಕರ್ಕೊಂಡು ಹೋಗವ. ಆದ್ರೆ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕು? ತಪ್ಪಿಸ್ಕೊಳಿಕ್ ಆಗುದಿಲ್ಲ. ಯಾಕಂದ್ರೆ ಗರುಡನ ತಾಯಿ ಕೇಳಿರಲ್ಲ, ಗರುಡನ ಚರಿತ್ರೆ ಕೇಳಿರಲ್ಲ, ಹೋಗಿ ತಾಯಿನ ಓದು ಭಯಾರದಾಗ ಇಟ್ಟಿದ್ದತ್ತ ಅವನು ಸಾವು ತಪ್ಪಿಸ್ಬೇಕಂತೇಳಿ. ಎಲ್ಲಿ ಓಜಿ ಊರಾಂದ ಓದು, ಎಲ್ಲೋ ಗುಡದಾಗ ಓದು ಭಯಾರದಾಗ ಇಟ್ಟತ್ತ ತಾಯಿನ ಮರನ್ ತಪ್ಪಿಸ್ಬೇಕಂತ ಹೇಳಿ. ಅವನು ಕಾಳ ಅಲ್ಲಿ ಓದು ಕರ್ಕೊಂಡು ಹೊಂಟ. ಅವಾಗಂದ, ಏನ್ ತಪ್ಪಿಸ್ಬೇಕಂತೇಳಿ ಇಲ್ಲಿ ತಂದಿಟ್ರು ಬಿಡ್ಲಿಲ್ಲಲ್ಲ ಅಂತಂದ. ಭಯಾರದಾಗ ಅಂದ್ರೆ ಭಯ ಒಳಗೆ ತಂದಿಟ್ರು ಬಿಡ್ಲಿಲ್ಲಲ್ಲ, ಇದ್ಯಾಂಗಂತ. ಅವಾಗ ಯಮ ಅಂದ, ಯಪ್ಪ ಯಾ ನಿಷೇಧಾಗ ಚಿತ್ರಗುಪ್ತರಿಗೆ ಬರೆದಿಟ್ಟಿದ್ರು ಏನೋ, ಈ ನಿನ್ನ ಅವನ ಮರಣ ಇಲ್ಲಿ ಬರೆದಿಟ್ಟಿದ್ರು, ಆಕಿಂದ ಇಲ್ಲಿ ತರುವುದು ಹೆಂಗಂತ ನಾ ವಿಚಾರ ಮಾಡ್ತಿದ್ದೆ, ಮತ್ ನೀನೇ ತಂದು ಇಟ್ಟಿ, ಬಹಳ ನನ್ನ ಮೇಲೆ ಉಪಕಾರ ಆಯ್ತು ಕರ್ಕೊಂಡು ಹೋಗ್ಲಿಕ್ಕಂತ. ಯಾಕಂತಂದ್ರೆ ಮರನಂತಕ್ಕಂಥದ್ದು ಅಟಳದ, ಅದು ಬಿಟ್ಟೋದಲ್ಲ, ಯಾರಿಗೆ ತಪ್ಪಿಸೋದಿಲ್ಲ, ತಪ್ಪಲಿಕ್ಕೆ ಆಗೋದಿಲ್ಲ, ತಪ್ಪಿಸ್ಕೊಳಿಕ್ಕೂ ಆಗೋದಿಲ್ಲ, ಅದು ಸಾವು ಬರೋದೇ ಖಚಿತ. ಅದಕ್ಕಾಗಿ ಆ ವಿಚಾರ ಮಾಡಿದ, ತಪ್ಪಿಸ್ಕೊಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅನುಕ್ರಮಣಕ್ಕೆ ನೋಡಿದ. ತಮ್ಮ ಹೆಸರೇ ಮೊದಲಿನ ಬರಲಿಲ್ಲ, ಅದನ್ನ ಘಾಟ್ ಹಾಕಿದ, ತಮ್ಮ ಹೆಸರ ಘಾಟ್ ಹಾಕಿದ. ಇನ್ನು ಹೆಸರ ಇಲ್ಲಂದ್ರೆ ಸಂಶಯ ಬರ್ತದ ಅಂತ ಹೇಳಿ ಅಗದಿ ಕೊನೆ ಲಾಸ್ಟಿಗೆ ತಮ್ಮ ಹೆಸರು ಬರೆದಿಟ್ಟಂತ. ಹೆಸರು ಬರೆದು ಸುಮ್ಮಿತ್ ಬಿಟ್ಟ, ಪುಸ್ತಕ ಡೈರಿ ಇಟ್ಟ. 1 ತಾಸು 2 ತಾಸು ನಂತರ ಯಮ ಎತ್ತ, ಆ ಕಳಿಕೆ ಕೊಟ್ಟು ಅಂದ,
ಆರಾಮ್ ಎಷ್ಟು ನೂರು ವರ್ಷ ಆಗಿತ್ತುನೋ ಇಷ್ಟು ನಿದ್ದೆ ಮಾಡಿ ಅಷ್ಟು ಆರಾಮ್ ಅನಿಸ್ತು. ಈ ನಿದ್ದಿಗೆ ಕಾರಣೀಭೂತ ಆದವ ನಾ ಏನಾದ್ರೂ ಸ್ವಲ್ಪ ಸಹಾಯ ಮಾಡಬೇಕು, ಕನ್ಸೆಷನ್ ಕೊಡಬೇಕಂತ ಹೇಳಿ ಉದಾರ ಅಂತ ಕರ್ಮದಿಂದ ಯಮ ಏನಂದ, ಯಪ್ಪ ಇವತ್ತು ನೀ ನನ್ನ ಮೇಲೆ ಬಹಳ ಉಪಕಾರ ಮಾಡಿದಿ, ನೀ ಮಾಡಿರ್ತಕ್ಕಂಥ ಉಪಕಾರದಿಂದ 2 ತಾಸು ನಾ ಶಿಸ್ತು ನಿದ್ದೆ ಮಾಡಿದಿ, ನನ್ನ ಕೀರ್ತನೆ ಕೇಳಿ ಹೆಂಗ 500 ರೂಪಾಯಿ ಮೋದಿಗೆ ಕೊಟ್ಟಿತ್ತಲ್ಲ ಹಂಗೆ ಯಮಾನು ಏನ್ರ ಕೊಟ್ಟು ಹೋಗ್ಬೇಕಂತ ಹೇಳಿ, ಅಪ್ಪ ನಿನ್ನಿಂದ ನಾ ಇವತ್ತು 2 ತಾಸು ನಿದ್ದೆ ಮಾಡೀನಿ, ಒಂದು ಕೆಲಸ ಮಾಡ್ತೀನಿ, ನಿನಗೆ ಏನಾದ್ರೂ ಉಪಕಾರ ಮಾಡಬೇಕು, ನಿನ್ನ ಋಣದಲ್ಲಿ ನಾನು ಉಳಿಯುವುದಿಲ್ಲ, ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಂತಂದ್ರೆ ಮೊದಲೇದಿಂದ ಏನು ನಿನ್ನ ಹೆಸರು ನಿನಗೆ ಪ್ರಾರಂಭ ಇತ್ತಲ್ಲ, ಇವತ್ತು ನಿನ್ನ ಹೆಸರಿತ್ತಲ್ಲ, ಅಲ್ಲಿಂದ ನಾನು ಪ್ರಾರಂಭ ಮಾಡೋದಿಲ್ಲ, ನಾನು ತೆಳಗಿನಿಂದ ಪ್ರಾರಂಭ ಮಾಡೋದು. ಆ ಕಡೆಯಿಂದ ಅವನು ಹುಡುಕಾಟ ತೆಗೆದು ನೋಡಿದ್ರು ಹೆಸರು ಇವಂದ ಇತ್ತು, ಮತ್ತೆ ನಡಿಪ ಅಂತ ಇಲ್ಲಿ ನಿಂದ ಇದ್ ನಡಿ ಹೋಗೋಣ. ಯಮಾಚಿ ಹಾತಿ ಬಾಂಧೋನಿಯಾ येती भूषण ये घेते काढूनिया किंवा यमाचिया पाशा पडेल बा जेव्हा सोडविना तेव्हा ಮಾಯವ. ಪ್ರಮಾಣ ಸಾಕಷ್ಟು ಹೇಳ್ತಾ ಇದ್ರೆ ಯಾರು ಬಿಡಿಸೋದಿಲ್ಲ, ಯಾರಿಂದ ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಬಿಡಿಸೋದು ಈ ಚರಿತ್ರದಲ್ಲಿ ಇಲ್ಲ. ಆದ್ರೆ ಸಂತ ಮಹಾತ್ಮರೇ ಮಾತ್ರ ಇದರಿಂದ ಜಯವನ್ನು ಗಳಿಸಿದ್ದಾರೆ. ಅದಕ್ಕೆ ಜ್ಞಾನದೇವಾಮಣಿ ಅಥವಾ ಕರ್ಮನೇನೋ ಧರ್ಮನೇನೋ ನೇನುವ ಮಹಾಕಾಯಿ ಜ್ಞಾನದೇವ ಮನೆಯಮ ಏನೇ ಜಾನೇ ನಾಹಿ. ಯಾರ ಅಸ್ತಿತ್ವದಲ್ಲಿ ನಮ್ಮ ಜನ್ಮ ಮತ್ತು ಮರಣಿಲ್ಲ. ನಾವು ಸ್ವಇಚ್ಛೆ ಅಂದ್ರೆ ನಮಗೆ ಯಾವಾಗ ಬರಬೇಕನ್ನಿಸ್ತದೋ ಅವಾಗ ಬರ್ತೀವಿ, ಯಾವಾಗ ಹೋಗ್ಬೇಕನ್ನಿಸ್ತದೋ ಅವಾಗ ಹೋಗ್ತೀವಿ. ಅದಕ್ಕಾಗಿ ಈ ಶಕ್ತಿ ಅವರಲ್ಲಿ ಎಲ್ಲಿಂದ ಬಂತು? ಜ್ಞಾನೋಪರಾಯರಿಗೆ ಕರೀಲಿಕ್ಕೆ ಬಂದ್ರೆ 3 ಅನಂತಮರು ಕೂಡ ಆ ಕಾಲವನ್ನು ಕಳಿಸಿಕೊಟ್ರು. ಜ್ಞಾನೋಪರಾಯರು ಹೋಗ್ಲಿಲ್ಲ. 22ನೇ ವರ್ಷಕ್ಕೆ ಸಮಾಧಿಯನ್ನು ತೆಗೆದುಕೊಂಡ್ರು. ಸಮಾಧಿಯನ್ನ ಹುಡ್ಲಿಕ್ಕೆ ಸ್ವತಃ ಪಾಂಡುರಂಗ ಪರಮಾತ್ಮ, ರುಕ್ಮಿಣಿ ಮಾತಾ, ಎಲ್ಲ ಸಂತ ಮಹಾತ್ಮರ ಮಾದಿಗಳೆಲ್ಲರಲ್ಲಿ ಪ್ರತ್ಯಕ್ಷರಿದ್ರಲ್ಲ. ಇದು ಎಲ್ಲಿಂದ ಶಕ್ತಿ ಬಂತಂದ್ರೆ ಇದು ಒಬ್ಬರಡೆ ಹೇಳ್ತಾ ಇದ್ದಾರೆ, ಹೊಳೆಯಾಚೆ ಪರಮಾತ್ಮನ ದಾಶಿ ನಾವು ಸ್ವೀಕಾರ ಮಾಡಿದ್ದಕ್ಕಾಗಿ ಇವತ್ತೇ ದಿವಸ ಇವತ್ತಿನ ಶಕ್ತಿ ನಮಗೆ ಪ್ರಾಪ್ತ ಆಗಿದೆ. ತುಕಾ ಮನೆಯಾತ ಮಾತ ಆ ಮುಕ್ತಿಯನ್ನು ಕೂಡ ನಾವು ಜಯವನ್ನು ಗಳಿಸಿದ್ದೀವಿ, ಅದರ ಮೇಲೆ ಕಾಲು ಕೊಟ್ಟು ಎದ್ದು ನಿಂತಿದ್ದೀವಿ ಅಂತ ಒಬ್ಬರ ಹೇಳ್ತಾ ಇದ್ರೆ, ಈ ಸಂದರ್ಭದಲ್ಲಿ ನಮಗೆ ಇಷ್ಟು ಪ್ರಬಲ್ಯವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಎಲ್ಲಿಂದ ಪ್ರಾಪ್ತ ಆಯಿತು ಅಂತಂದ್ರೆ ಪರಮಾತ್ಮನ ಸೇವಕರು ಅನ್ನಕ್ಕಿಂತಲೂ ಸತತ ಪರಮಾತ್ಮನ ಚಿಂತನೆ ಮಾಡಿದ್ದಕ್ಕಾಗಿ ಇವತ್ತಿನ ದಿವಸ ನಮಗೆ ಈ ಶಕ್ತಿ ಪ್ರಾಪ್ತ ಆಗಿದೆ. ನಾವು ಕೂಡ ಸತತ ಪರಮಾತ್ಮನ ಚಿಂತನೆಯಿಂದ ಮಾಡಿ ನಮಗೂ ಆ ಶಕ್ತಿ ಪ್ರಾಪ್ತ ಆಗ್ತದೆ. ಒಬ್ಬರೊಬ್ಬರು ಅನ್ಬೋದು ನಾವು ಸತತ ಚಿಂತನೆ ಮಾಡ್ತೀವಿ ಅಂತಂದ್ರೂ ಕೂಡ ನಮ್ಮ ಶಕ್ತಿ ಪ್ರಾಬಲ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ವಿಕಾರಗಳು ನಷ್ಟ ಆಗಿದೆ. ಒಳ್ಳೆಯ ಆಚಾರ, ಒಳ್ಳೆ ವಿಚಾರ, ಒಳ್ಳೆ ಉಚ್ಚಾರ, ಒಳ್ಳೆ ಆಹಾರ, ಒಳ್ಳೆಯವರ ಸಂಗತಿ ಶಕ್ತಿ. ಎಲ್ಲಾ ವಿಕಾರಗಳನ್ನ ಕರೆದುಕೊಂಡು ಹೋಗಿ ನಾವು ಪಾರಮಾರ್ಥ ಮಾಡ್ತೀವಿ ಅಂದ್ರೆ ಯಾವ ಕಾಲಕ್ಕೂ ಕೂಡ ಪಾರಮಾರ್ಥದಲ್ಲಿ ಯಶಸ್ವಿಗುವುದಿಲ್ಲ. ಅದಕ್ಕಾಗಿ ಸಂತ ಮಹಾತ್ಮರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಿಂದ ನಾವು ನೀವು ನಡೆದು ನಮ್ಮ ಜೀವನವನ್ನ ಕೃತಾರ್ಥರಾಗಿ ಮಾಡಿಕೊಳ್ಳತಕ್ಕಂಥ ವಿಷಯವನ್ನ ಹೇಳ್ತಾ ಏನೋ ಹೇಳ್ತಾ ಇರಬೇಕು. ಶಬ್ದ ಬಂದಿದ್ರು ಅದು ನನ್ನ ಬುದ್ಧಿಯ ದೋಷ, ಒಳ್ಳೆಯ ಶಬ್ದ ಬಂದಿದ್ರು ಪೂಜ್ಯ ಗುರುಗಳ ಅವಾಸಾಹೇಬರ ಕೃಪಾ ಅಂತ. ಯಾಕಂತಂದ್ರೆ ಯಾವ ನಿಡೋಣಿ ಗ್ರಾಮದ ಈ ಅಖಂಡ ಹರಿನಾಮ ಸಪ್ತಾಹ ತುಕಾರಾಮ್ ಬೀಜ ಹಿಡಿದು 4 ಸೃಷ್ಟಿವರೆಗೂ ಅಖಂಡವಾಗಿ ನಡೀತಾ ಬಂದಿದೆ. ಇಲ್ಲಿವರೆಗೂ ಯಾವುದೇ ಖಂಡನೆ ಅಂದ್ರೆ ನಿಂತಿಲ್ಲ, ನಿಲ್ಲೋದು ಇಲ್ಲ. ಯಾಕಂತಂದ್ರೆ ನಾವೇನು ಇಲ್ಲಿ ಕೀರ್ತನೆ ಮಾಡ್ತಾ ಇದೀವಿ ಅಂತಂದ್ರೆ ಇದು ನಮ್ಮದಲ್ಲ. ನಮ್ಮ ಹಿರಿಯರು ಬಂದು ಇಲ್ಲಿ ಸೇವಾ ಮಾಡಿ ಹಗಲು ರಾತ್ರಿ ಬಂದು ಮಾಡಿ ನಿಂತು ಹೋಗ್ಯಾರ ಅಂತ ಹೇಳಿ ಅವರು ಮಾಡಿದ ಸೇವಾದೇನು ನಮ್ಮ ಕಡೆಗೆ ಇಲ್ಲಿ ನಮಗೇನು ಆ ಅಧಿಕಾರ ನಮಗಿಲ್ಲ. ಅವ್ರು ಮಾಡಿ ಹೋಗ್ಯಾರ, ಅವ್ರು ಮಾಡಿದ್ದು ಶಕ್ತಿ ಅದು ಅವ್ರಿಗೆ ಉಪಯೋಗ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ, ಆದ್ರೂ ನಮಗಂತೂ ಉಪಯೋಗ ಆಗಿದೆ. ಹೌದಲ್ಲ? ತುಮಚ ಕೃಪೇಚ ಉಸನಿ ಜನ್ಮೋ ಜನ್ಮೇ ತುಕಾಮನೆ. ಅಖಂಡವಾಗಿ ಆ ಮಹಾತ್ಮರ ಆಶೀರ್ವಾದ, ಕೃಪಾಶೀರ್ವಾದ, ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಯಾವ ನಮ್ಮ ವಾರ್ಕರಿ ಶಿಕ್ಷಣ ಸಂಸ್ಥೆಯ ಒಂದು ಎಲ್ಲ ನಮ್ಮ ಮಿತ್ರ ಬಳಗ ವಾರ್ಕರಿ ಮಂಡಳಿ ಸಂತ ಮಂಡಳಿ ಹೇಳಿದ್ರು, ಒಂದು 50 ಹುಡುಗರನ್ನು ಕರ್ಕೊಂಡು ಬರ್ರಿ ಅಂತೇಳಿ. 75 ಹುಡುಗರನ್ನ ಹಿಡಿಯೋದಂದ್ರೆ 75 ಮಂಗ್ಯ ಹಿಡಿದಂಗೆ ಕೆಲಸ ಇರ್ತದೆ. ಅನುಭವ ಹೇಳಿಕಂತ ನೀವು ಅನುಭವ ಮತ್ತು ಹಿಡಿದ್ರೆ ಅದಕ್ಕೆ ಮಾಡಿದ್ರೆ ಅದಕ್ಕಂತ ಅದು ಕೇಳ್ಬೋದು. ಅದೊಂದು ಪ್ರಶ್ನೆ ಬರ್ತದೆ, ನಿಮಗೆ ನೀವು ಮಾಡಿದ್ರೆ ಅದ್ರ ವಿಷಯ. ಇದನ್ನ ನಾನು ಮಾಡಿನಂದ್ರೂ ಆಗುವುದಿಲ್ಲ. ಇದರಿಂದ ನಮಗೆ 1 ಹುಡುಗರಲ್ಲ, ನಮ್ಮ ಮನೆಯಾಗೂ
ಸಾಕಕ್ಕೂ ಆಗಂಗಿಲ್ಲ. ಈಗ 70 ಸಾಕ್ತೀವಿ ಅಂದ್ರೆ ಅದರಲ್ಲಿ ಒಂದು ಕೂದಲೆಳೆಯಷ್ಟು ನಮ್ಮದಿಲ್ಲ. ಏನೋ ಸದ್ಗುರುಗಳ ಕೃಪೆ, ಆ ಮಹಾತ್ಮರ ಆಶೀರ್ವಾದ ಪರಿಪೂರ್ಣ ನಮ್ಮ ಮೇಲೆ ಅದ ಅಂತೇಳಿ ಅದನ್ನು ಅಗದಿ ಎದೆ ತಟ್ಟಿ ನಾವು ಹೇಳ್ತೀವಿ. ಅದಿದ್ದಾಗ ಮಾತ್ರ ಈ ಕಾರ್ಯ ನಡೀತದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಏನು ಅಪೇಕ್ಷಿತ ಅಂದರೆ ಆ ಮಕ್ಕಳ ಮೇಲೆ ನಿಮ್ಮೆಲ್ಲರ ಕೃಪಾ ಆಶೀರ್ವಾದ ಅನುಗ್ರಹ ಇರಲಿ. ಉತ್ತರವಾಗಿ ಈ ಸಂಪ್ರದಾಯವನ್ನು ಬೆಳೆಸಿ, ಯಾಕಂದ್ರೆ ನಮ್ಮ ಸಂಪ್ರದಾಯ ನಮ್ಮ ಧರ್ಮ ನಾವೇ ಬೆಳೆಸಬೇಕು. ಯಾಕಂದ್ರೆ ಈಗಿನ ಯುವ ಪೀಳಿಗೆ ನೋಡಿದ್ರೆ ನಮ್ಮ ಹುಡುಗರು ಮೊಬೈಲ್ ಕೈಯಾಗಿ ಬಿಟ್ಟರೆ ಹಿಡಿದ್ರೆ ಏನೋ ಬೇರೆ ಏನೋ ಮಾಡಂಗಿಲ್ಲ, ಬರೀ ಮೊಬೈಲ್. ಇನ್ನು ಮುಂದಿನ ಕಾಲ ಹೆಂಗೆ ಬರ್ತದೋ ಗೊತ್ತಿಲ್ಲ. ಹೌದಲ್ಲ? ಅದಕ್ಕಾಗಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಕೊಡಬೇಕು. ಒಳ್ಳೆಯ ವಿದ್ಯಾಭ್ಯಾಸ ಇರಲಿ, ಶಾಲೆಯ ಶಿಕ್ಷಣ ಜೊತೆಗೆ ಈ ಅಭ್ಯಾಸವನ್ನು ಕೊಡಬೇಕು. ಆದರೆ ಒಂದೇನು, ಮೊದಲನೇ ವರ್ಷ ನಮ್ದು ಹೋದ ವರ್ಷ ಎಲ್ಲ ಕಡೆ ಆದರೆ ಈ ವರ್ಷ ಹೇಳ್ಬಿಟ್ಟಿವಿ. ಇನ್ನು ನಮಗೆ ಭಾಳ ಕರಿಬೇಡಿ, ಸ್ವಲ್ಪ ಪ್ರಚಾರ ಅಂದ್ರೆ ಏನು ಅಂದ್ರೆ ಓದಿವಿ ಅಷ್ಟೇ. ಆದರೆ ಇನ್ನು ಮುಂದೆ ಸ್ವಲ್ಪ ಅವರಿಗೆ ನಾವು ಮೇಲಿಂದ ಮೇಲೆ ಕಾರ್ಯಕ್ರಮ ಕರ್ಕೊಂಡು ಹೋದ್ರೆ ಅವ್ರ ಶಾಲೆಯ ಅಭ್ಯಾಸ ಏನು ತಿಂಗಳದಾಗ 1-2 ದಿವಸ ಅಷ್ಟು ಹೋಗಬೇಕು. ಹಿರಿಯರಿಗೆ ಹೇಳಿದೆ, ತಪ್ಪು ತಿಳ್ಕೊಬೇಡ್ರಿ, ಎಲ್ಲರನ್ನೂ ಕರ್ಕೊಂಡು ಬರಂಗಿಲ್ಲ. ಒಂದು 7-8 ಜನರನ್ನಷ್ಟು ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದೀವಿ. ಅದೇ ರೀತಿ ಸತತವಾಗಿ ಈ ಗ್ರಾಮದ ಒಬ್ಬ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಅದನ್ನ ಹರಿಭಕ್ತಿ ಪಾರಾಯಣಿ ಅವ ನಮ್ಮ ಜನಾರ್ದನ್ ಜಾಧವ್ ಅವರ ಮೊಮ್ಮಗ ನಿವೃತ್ತಿ ಶಂಕರ್ ಜಾಧವ್. ಇನ್ನೊಂದು ಏನಾಗ್ತದೆ, ನಮ್ಮ ಕಡೆ ಬರುವ ಗಿರಾಕಿ ಹೆಂಗಂತಂದ್ರೆ, ಬಸು ಮಹಾರಾಜರ ನಿನ್ನೆ ಒಂದು ಫೋನ್ ಬಂದಿತ್ತು, ಅವ್ರು ನಿಮ್ದ ಹೆಸರು ಹೇಳಿ ನಮಗೆ ನೀವ ನಂಬರ್ ಕೊಟ್ರಿ ಅಂತ ಹೇಳಿ. ನನಗೆ ನೆನಪಿಲ್ಲ, ಒಳಗೆ ಸಿಗಿಸಿ ಬಿಡಲು ಯಾಕೆ ಭಾಳ ಇರ್ತಾರೆ. ಹೋಗ್ರೆ ಬರೋಬ್ಬರಿ ಅದ್ರ ಹೋಗ್ರಿ ನೀವು ಮಾತು ಕೇಳ್ತಾರೆ, ಹೋಗ್ರಿ ಎಂಥವ್ರು ನಮ್ಮ ಕಡೆ ಬರ್ತಾರ ಅಂತಂದ್ರೆ ಅತಿ ಹೆಚ್ಚು ಹುಡುಗರು ಬರುವ ನಮ್ಮ ಕಡೆ. ಮಹಾರಾಜರ ಭಾಳ ವಾಂಡದನ್ರಿ, ಒಟ್ಟ ಮಟ್ಟಿ ತಿರುಗಾಡ್ತಾರು, ಏನ್ರೆ ಮಾಡ್ರಿ ಅಂತ ಹೇಳಿ ನಮ್ಮ ಕಡೆ ತಂದು ಬಿಟ್ಟಿರ್ತಾರೆ. ಭಾಳ ಹುಮ್ಮದನ್ರಿ, ಒಟ್ಟ ಶಾಲೆಯಾಗಿ ಏನೂ ಬರಂಗಿಲ್ರಿ. ನೋಡ್ರಿ ನೀವು ಅವ್ರನ್ನ ಎಲ್ಲರನ್ನು ಕರ್ಕೊಂಡು ನಮ್ಮ ಜಾತ್ರೆ ಅವ್ರನ್ನ ಶಾಲೆ ಮಾಡೋದ್ರೊಳಗೆ ನಾವು ದೊಡ್ಡ ಪಾಳಿ ಬಂದಿದ್ರಿ. ಯಾಕಂತಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಾಲೆಯರದಾರ ಭಾಳ ಶಾಲೆಯಾಗ ಹುಷಾರದಾರ ಅಂತೇಳಿ ಒಬ್ರು ತಂದು ಬಿಡಂಗಿಲ್ಲ ನಮಗೆ. ಅವ್ರನ್ನ ಶಾಲೆಗೆ ಹಚ್ತಾರೆ. ಅದ್ರಾಗ 2-3 ಇತ್ತು ಅಂದ್ರೆ ಅದ್ರಾಗ ಯಾವ್ದು ದೊಡ್ಡ ಇರ್ತೈತಿಲ್ಲ ಅದನ್ನ ತಂದು ನಾವು ಅಂದ್ರೆ ಸ್ಕ್ರ್ಯಾಪ್ ಮಾಲ್ ಇದ್ದಿದ್ದು ನಮ್ಮ ಸಂಸ್ಥೆ ಇರ್ಲಿ. ಮಹಾರಾಜರ ಇದು ನಿಮ್ಮ ಕಡೆ ಇರ್ಲಿ, ಅದನ್ನು ತಗೊಂಡು ನಾವು, ಯಾಕಂತಂದ್ರೆ ಶಾನ್ಯಾರನ್ನ ಶಾಲೆ ಮಾಡೋದ್ರೊಳಗೆ ಏನಾಗ್ತಿಲ್ಲ, ನಾವು ದೊಡ್ಡರನ್ನ ಶಾಲೆ ಮಾಡ್ತೇವೆ, ನಾವು ಶಾನ್ಯಾರ ಇರ್ಲಿ. ಯಾಕಂತಂದ್ರೆ ಉತ್ತರವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಉತ್ತರವಾಗಿ ನಾವು ಅದನ್ನು ಬೆಳೆಸಿ ನಾವೇ ನಮ್ಮ ಧರ್ಮವನ್ನು ಕಾಯೋಣಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಇವತ್ತಾಗಿರ್ತಕ್ಕಂಥ ಸೇವೆ ಗುರುವರ್ಯ ಅಬಾ ಸಾಹೇಬ್, ಗುರುವರ್ಯ ದಾದಾ ಸಾಹೇಬ್, ನಿಮ್ಮೆಲ್ಲರ ಚರಣಕ್ಕೆ ಅರ್ಪಣೆ ಮಾಡ್ತೀವಿ. ಯಾಕಂದ್ರೆ ಅಖಂಡವಾಗಿ ಈ ಕಾರ್ಯಕ್ರಮ ನಡ್ತಾ ಬರ್ತದೆ. ಯಾವ ಹರಿಭಕ್ತಿ ಪಾರಾಯಣ ಬಸವ ಮಹಾರಾಜರು ಅಖಂಡವಾಗಿ ಇಲ್ಲಿ ನಿಂತು ಗಾತಾ ಭಜನ್, ಕಾಕಡ, ಪ್ರವಚನ್ ಏನು ನೋಡ್ಬೋದು, ಎದಕ್ಕೂ ಹಚ್ಚರಿ ಹಿಂದೆ ಸರಿಯಾಗಿ